ಸಪೋಸ್ ನಿಮ್ಮ 10 ಲಕ್ಷ ಇನ್ವೆಸ್ಟ್ಮೆಂಟ್ 1 ಕೋಟಿ ಆಗಲಿಕ್ಕೆ 5 ವರ್ಷ ಬೇಕಾದ್ರೆ ಮುಂದೆ 1 ಕೋಟಿ ಇದ್ದದ್ದು 2 ಕೋಟಿ ಆಗಲಿಕ್ಕೆ 2 ವರ್ಷ ಸಾಕು. ದೆನ್ 2 ಕೋಟಿ ಇದ್ದದ್ದು 4 ಕೋಟಿ ಆಗಲಿಕ್ಕೆ ಕೇವಲ ಕೆಲವು ಮಂತ್ಸ್ಗಳು ಸಾಕಾಗುತ್ತೆ. ಸೊ ಇದೆಲ್ಲ ಯಾವ ರೀತಿ ಅಂತ ತಿಳ್ಕೋಬೇಕು ಅಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಕಂಪೌಂಡಿಂಗ್. ಸೊ ಗಿವ್ ಮಿ ಜಸ್ಟ್ 1 minute, ಐ ವಿಲ್ ಡಿಕೋಡ್ ದಿಸ್ ಇನ್ ಅ ವೆರಿ ಸಿಂಪಲ್ ವೇ. ಕಂಪೌಂಡಿಂಗ್ ಅಂತ ಅಂದ್ರೆ ರಿಟರ್ನ್ ಆನ್ ರಿಟರ್ನ್, ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಇಂದ ಬಂದಿರುವಂತ ರಿಟರ್ನ್ ಕೂಡ ನೆಕ್ಸ್ಟ್ ಇಯರ್ ಅಗೇನ್ ರಿಟರ್ನ್ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಥ್ರೂ ಅರ್ಥ ಮಾಡ್ಕೊಳ್ಳೋದಾದ್ರೆ, ಲಾಸ್ಟ್ ಇಯರ್ ನೀವು 1 ಲಕ್ಷ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀರಾ ಅಂಡ್ ಈ ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ 15% ರಿಟರ್ನ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಸೊ 15% ಆಫ್ 1 lakh ಇಸ್ ಈಕ್ವಲ್ ಟು 15,000 ಆಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಟೋಟಲಿ 1 ಲಕ್ಷ ಬೇಸ್ ಅಮೌಂಟ್ ಪ್ಲಸ್ 15,000 ರಿಟರ್ನ್ ಸೇರಿ 1,15,000 ಇದೆ. ದೆನ್ ಅಗೇನ್ ನೆಕ್ಸ್ಟ್ ಇಯರ್ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ 15% ರಿಟರ್ನ್ ಕೊಟ್ಟರೆ ಅವಾಗ 15% ರಿಟರ್ನ್ ಅನ್ನೋದು ನಿಮ್ಮ ಒರಿಜಿನಲಿ ಇನ್ವೆಸ್ಟ್ ಮಾಡಿರುವಂಥ 1 ಲಕ್ಷದ 15% ಆಗಿರೋದಿಲ್ಲ. ಬದಲಾಗಿ ಲಾಸ್ಟ್ ಇಯರ್ ನಿಮ್ಮ ಟೋಟಲ್ ಬೇಸ್ ಅಮೌಂಟ್ ಏನಿತ್ತಲ್ಲ ಅಂದರೆ 1,15,000, ಸೊ ಆ 1,15,000 15% ಆಗಿರುತ್ತೆ. ಸೊ 15% ಆಫ್ 1,15,000 ಇಸ್ ಈಕ್ವಲ್ ಟು 17,250 rupees ಆಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಟೋಟಲಿ ಬೇಸ್ ಅಮೌಂಟ್ 1,15,000 ಪ್ಲಸ್ 17,250 rupees ರಿಟರ್ನ್ ಸೇರಿ 1,32,250 ರೂಪಾಯಿ ಇದೆ. ಸೊ ಮುಂದೆ ಥರ್ಡ್ ಇಯರ್ ಕೂಡ ಸೇಮ್ 15% ರಿಟರ್ನ್ ಬಂದರೆ ಅವಾಗ ಕೂಡ ಅದು ನಿಮ್ಮ ಲಾಸ್ಟ್ ಇಯರ್ ಬೇಸ್ ಅಮೌಂಟ್ ಇತ್ತಲ್ವಾ, ಅಂದರೆ 1,32,250 rupees ಅದರದ್ದು 15% ಆಗುತ್ತೆ. ಸೊ ಇದೇ ಥರ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎವ್ರಿ ಇಯರ್ ನಮಗೇನು ರಿಟರ್ನ್ ಬರ್ತಾ ಇದೆಯಲ್ಲ ಅದು ಕೂಡ ನಮ್ಮ ನೆಕ್ಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ಗೆ ಬೇಸ್ ಅಮೌಂಟ್ ಆಗಿ ಆ್ಯಡ್ ಆಗ್ತಾ ಅದ್ರ ಮೇಲೂ ಕೂಡ ನಮಗೆ ರಿಟರ್ನ್ ಸಿಗ್ತಾ ಇದೆ. ಸೊ ಈ ತರ ರಿಟರ್ನ್ ಮೇಲೂ ಕೂಡ ಅಗೇನ್ ರಿಟರ್ನ್ ಬರೋದನ್ನೇ ನಾವು ಕಂಪೌಂಡಿಂಗ್ ಅಂತ ಕರಿತೀವಿ. ಈ ಕಂಪೌಂಡಿಂಗ್ ಅನ್ನೋದು ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಗ್ರೋತ್ ಇರಬಹುದು, ಬಟ್ ಹೋಗ್ತಾ ಹೋಗ್ತಾ ರಿಟರ್ನ್ ಮೇಲೆ ರಿಟರ್ನ್ ಬಿಲ್ಡ್ ಆಗ್ತಾ ಆಗ್ತಾ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ವೆಲ್ತ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಟೈಮ್ ನ ಕಂಪೌಂಡಿಂಗ್ ನ ಬೆಸ್ಟ್ ಫ್ರೆಂಡ್ ಅಂತ ಕರಿತೀವಿ. ಬಟ್ ಈ ಪವರ್ ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಮಾರ್ಕೆಟ್ ಯಾವಾಗಲೂ ಗ್ರೋ ಆಗ್ತಾನೆ ಇರುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಕೆಲವು ವರ್ಷ ಮೇಲ್ ಹೋಗ್ಬೋದು, ಮತ್ತೆ ಕೆಲವು ವರ್ಷ ಕೆಳಗೆ ಬರ್ಬೋದು. ಸೊ ಆ ಟೈಮಲ್ಲಿ ಪ್ಯಾನಿಕ್ ಆಗದೆ ತಮ್ಮ ಇನ್ವೆಸ್ಟ್ಮೆಂಟ್ ನ ಕಂಟಿನ್ಯೂ ಮಾಡಿ ಲಾಂಗ್ ಟರ್ಮ್ ವರ್ಗೂ ಯಾರು ಪೇಷನ್ಸ್ ಇಂದ ಕಾಯ್ತಾರೋ ಅವ್ರು ಮಾತ್ರ ಈ ಒಂದು ಪವರ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಇದೇ ತರ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ.